ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಕ್ರೈಸ್ತ ಜೀವಿತದ ಪ್ರಾರಂಭದಲ್ಲಿ ಒಳ್ಳೆಯ ಅಸ್ಥಿವಾರವನ್ನು ಹಾಕಬೇಕು ಬೋಧಕರು. ಒಳ್ಳೆಯ ಅಸ್ಥಿವಾರವನ್ನು ಏನಾದರೂ ಹಾಕದೇ ಇದ್ದರೆ ಅವರು ದೇವರನ್ನು ಬಲವಾಗಿ ಕಂಡುಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ನಮ್ಮ ಜೀವಿತವನ್ನು ನಾವು ಗಮನಿಸುವುದಾದರೆ ನಮಗೆ ಅನೇಕ ಗೊಂದಲಗಳುಂಟು. ಮನಸ್ಸಾಂತರವೋ ಅಥವಾ ಮತಾಂತರವೋ, ಅನೇಕರಿಗೆ ಇದು ಗೊಂದಲ. ನಾನು ಮನಸ್ಸನ್ನು ದೇವರಿಗೆ ಕೊಟ್ಟರೆ ಸಾಕು. ಯಾಕಂದರೆ ನಮ್ಮ ಜೀವಿತಕ್ಕೆ ಅನ್ವಯಿಸುವಂಥದ್ದು ಮನಸ್ಸು. ದೇವರಿಗೆ ಬೇಕಾಗಿರುವುದು ನನ್ನ ಬಣ್ಣ ಅಲ್ಲ, ನನ್ನ ಜಾತಿ ಅಲ್ಲ, ನನ್ನ ಅಂತಸ್ತಲ್ಲ, ನನ್ನ ಐಶ್ವರ್ಯವಲ್ಲ. ದೇವರಿಗೆ ಬೇಕಾಗಿರುವುದು ನನ್ನ ಹೃದಯ. ನನ್ನ ಹೃದಯ ದೇವರಿಗೆ ಬೇಕಾಗಿದೆ ಪ್ರಿಯರೇ. ಆ ಹೃದಯವನ್ನು ದೇವರಿಗೆ ಕೊಟ್ಟರೆ ಸಾಕು, ಬೇರೆ ಇನ್ನೇನು ದೇವರಿಗೆ ಅಗತ್ಯ ಇಲ್ಲ. ನಾವು ಪಾಪದ ಮೇಲೆ ಜೀವಿತವನ್ನು ನಡೆಸ್ತಾ ಇದ್ದೇವೆ. ಪಾಪದ ಮೇಲೆ ಜಯದ ಜೀವಿತ ಅನ್ನುವುದಾಗಿ ಹೊಸ ಒಡಂಬಡಿಕೆ ವಾಗ್ದಾನದಲ್ಲಿ ನಾವು ನೋಡುತ್ತೇವೆ. ರೋಮಪತ್ರಿಕೆ 6ನೇ ಅಧ್ಯಾಯ 14ರಲ್ಲಿ ನೀವು ನೋಡುವುದಾದರೆ, ಯಾಕೆಂದರೆ ಪಾಪವು ನಿಮ್ಮ ಮೇಲೆ ಪ್ರಭುತ್ವ ನಡೆಸಬಾರದು. ಕಾರಣವೇನೆಂದರೆ, ಇಲ್ಲಿ ಕೇಳಿ, ಕಾರಣವೇನೆಂದರೆ ನೀವು ಯಾರು? ನೀವು ನ್ಯಾಯ ಪ್ರಮಾಣಾಧೀನರಲ್ಲ, ಕೃಪೆಗೆ ಅಧೀನರಾಗಿದ್ದೀರಿ. ನೀವು ನ್ಯಾಯಕ್ಕಿಂತ ಮಿಗಿಲಾಗಿ ಕೃಪೆಗೆ ನೀವು ಅಧೀನರಾಗಿದ್ದೀರಿ ಎಂಬುದಾಗಿ ನಾವು ರೋಮಾಪುರದಲ್ಲಿ ನಾವು ನೋಡುತ್ತೇವೆ ಪ್ರಿಯರೇ. ಹಾಗಾದರೆ ಇಲ್ಲಿ ನಾವು ಗಮನಿಸುವುದೇನಂತಂದರೆ, ದೇವರು ಕೃಪಾಮಯಿ. ಈ ವಾಗ್ದಾನದ ಅನುಗುಣವಾಗಿ ನಾವು ನೋಡುವುದಂದರೆ, ಪಾಪ ನಿಮ್ಮ ಮೇಲೆ ಅಧಿಕಾರ ನಡೆಸದು. ನಿಮ್ಮ ಮೇಲೆ ಯಾವುದೇ ಕಾರಣಕ್ಕೂ ಪಾಪ ಅಧಿಕಾರ ನಡೆಸಲ್ಲ. ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ. ನೀವು ಯಾವುದೇ ಕಾರಣಕ್ಕೂ ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ. ನೀವು ಕೃಪೆಗೆ, ಕೇವಲ ಆತನ ಕೃಪೆಗೆ ನೀವು ಅಧೀನರಾಗಿದ್ದೀರಿ ಎಂಬುದನ್ನು ಇಲ್ಲಿ ನಾವು ನೋಡ್ತೇವೆ. ಅದು ನಮ್ಮ ಜೀವನ ಕೃಪೆಗೆ ಅಧೀನರಾಗಬೇಕು. ಕೃಪೆ, ದೇವರ ಕೃಪೆ ನಮ್ಮನ್ನು ಆವರಿಸಬೇಕು. ದೇವರ ಪ್ರಸನ್ನತೆ ನಮ್ಮನ್ನು ಮುಟ್ಟಬೇಕು. ಅದಕ್ಕೆ ಫಿಲಿಪ್ಪಿ 4ನೇ ಅಧ್ಯಾಯ 4:6 ಹೇಳ್ತದೆ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ. ಯಾವಾಗಲೂ ನೀವು ಕರ್ತನಲ್ಲಿ ಸಂತೋಷಿಸಿರಿ. ಅಲ್ಲಿ ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ, ಯಾವ ಸಂಬಂಧಕ್ಕೆ ಸಂಬಂಧಪಟ್ಟ ಚಿಂತೆ ಮಾಡದೆ ದೇವರು ನಮಗೆ ಮಾಡಲು ಸಾಧ್ಯವಾಗದ್ದನ್ನು ಮಾತ್ರ ಆಜ್ಞಾಪಿಸುತ್ತಾನೆ. ಅದಕ್ಕೋಸ್ಕರ ನೀವು ಯಾವುದೇ ಕಾರಣಕ್ಕೂ ಚಿಂತೆ ಮಾಡುವುದು ಬೇಡ, ಕಳವಳ ಪಡುವುದು ಬೇಡ, ಗೊಂದಲದಲ್ಲಿರುವುದು ಬೇಡ ಎಂಬುದಾಗಿ ದೇವರು ಹೇಳ್ತಾರೆ ಪ್ರಿಯರೇ. ದೇವರ ಆಜ್ಞೆಗಳನ್ನು ಒಂದು ರೀತಿಯಲ್ಲಿ ನಾವು ಪಾಲಿಸಿದರೆ ಸಾಕು. ಪ್ರಾರ್ಥನೆ ಮಾಡಿಕೊಳ್ಳೋಣವೇ? ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರನಪ್ಪ. ಅಪ್ಪ, ವಿಶೇಷವಾಗಿ ಸ್ವಾಮಿ, ಈ ಮುಂಜಾನೆಯ ಪ್ರಾರ್ಥನೆಯನ್ನು ಯಾರ್ಯಾರು ನೋಡ್ತಾ ಇದ್ದಾರೋ ಅವರೆಲ್ಲರೂ ನಿಮ್ಮ ಕರಗಳಿಗೆ ಒಪ್ಪಿಸ್ತೇನಯ್ಯ. ಸಹಾಯ ಮಾಡಪ್ಪ ದೇವಾ. ವಿಶೇಷವಾಗಿಯಪ್ಪ, ಶಾಲೆಗೆ ಹೋಗುವಂಥ ಮಕ್ಕಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸ್ತೇನಯ್ಯ. ಯಾರ್ಯಾರು ಫೀಸ್ ಕಟ್ಟಿಲ್ವೋ ಅಪ್ಪ, ಸಹಾಯ ಮಾಡಪ್ಪ. ನಿಮ್ಮ ಕೃಪೆಯಿಂದ ಸಹಾಯ ಮಾಡು ಸ್ವಾಮಿ. ಮಕ್ಕಳಿಗೊಂದು ವಿಶೇಷವಾದಂಥ ಜ್ಞಾನವನ್ನು ಕೊಡು. ಮಕ್ಕಳು ಬೇರೆ ಬೇರೆ ದೇಶಕ್ಕೆ ಹೋಗಿ ಓದಿಕೊಳ್ಳುವಂಥ ಕೃಪೆಯನ್ನು ಅನುಗ್ರಹಿಸು ಸ್ವಾಮಿ. ಸ್ತುತಿ, ಘನ, ಮಾನ, ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿ ತಂದೆ. ಆಮೇನ್. ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನಮಸ್ಕಾರ.